ಇಂದಿನಿಂದ ವಿಧಾನಮಂಡಲ ಕಲಾಪ ಶುರು. ಸಿಎಂ 16ನೇ ಬಜೆಟ್ಗೆ ಕೌಂಟ್ ಡೌನ್. ಸರ್ಕಾರದ ವಿರುದ್ಧ ಜೆಡಿಎಸ್ ಕ್ಯಾಲೆಂಡರ್ ಅಸ್ತ್ರ. ಸಾಹೇಬ್ರು ಹೇಳಿದ್ರಲ್ಲಿ ಏನ್ ತಪ್ಪಿಲ್ಲ, ಅವ್ರು ಹೇಳಿದ್ ಸರಿನೇ. ಬಿಕಾಸ್ ಐ ಥಿಂಕ್ ಆಸ್ ಆಕ್ಟರ್ಸ್ ನಮಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ನಮ್ಮ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ. ಡಿಸಿಎಂ ಎಚ್ಚರಿಕೆ ಸಮರ್ಥಿಸಿಕೊಂಡ ರಮ್ಯಾ. ಡಿಕೆಶಿ ಸಾಹೇಬ್ರು ಹೇಳೋದ್ರಲ್ಲಿ ತಪ್ಪಿಲ್ಲ. ನೆಲ ಜಲ ಭಾಷೆ ವಿಚಾರ ಒಂದಾಗಬೇಕು. ನಟಿ ರಮ್ಯಾ ಸಲಹೆ. ಶೂಟಿಂಗ್ ಅಖಾಡಕ್ಕೆ ಶಿವಣ್ಣ ಕಂಬ್ಯಾಕ್. ಇಂದಿನಿಂದ ಬಣ್ಣ ಹಚ್ಚಲಿದ್ದಾರೆ ಕರುನಾಡ ಚಕ್ರವರ್ತಿ. ರಾಮ್ ಚರಣ್ ಸಿನಿಮಾಕ್ಕೂ ಜೋಗಯ್ಯ ಡೇಟ್ಸ್. ನಕಲು ಮಾಡಿದ ಸ್ಟೂಡೆಂಟ್ಗೆ ಬುದ್ಧಿವಾದ. ಮನನೊಂದು ಕೆರೆಗೆ ಹಾರಿ ವಿದ್ಯಾರ್ಥಿನಿ ಆತ್ಮಹತ್ಯೆ. ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. 3 ದಿನಗಳ ಹಂಪಿ ಉತ್ಸವಕ್ಕೆ ಅದ್ದೂರಿ ತೆರೆ. ಉತ್ಸವಕ್ಕೆ ಸುಮಾರು 10 ಲಕ್ಷ ಜನರ ಆಗಮನ. ತಾರಾ ಬಳಗ ಕಂಡು ಜನ ಫುಲ್ ಖುಷ್. ಅಲ್ಲಿ ವಿಜಯನಗರ ಸಾಮ್ರಾಜ್ಯದ ಗತ ವೈಭವವೇ ಧರೆಗೆ ಇಳಿದಿತ್ತು. ಅಲ್ಲಿನ ಅದ್ದೂರಿ ವೇದಿಕೆ ಸಾಮ್ರಾಜ್ಯದ ಇತಿಹಾಸವನ್ನ ಸಾರುವಂತಿತ್ತು. ಕಳೆದ 3 ದಿನಗಳಿಂದಲೂ ನಡೆದ ಹಂಪಿ ಉತ್ಸವ ಜನರ ಕಣ್ಮನ ಸೆಳೆದಿದೆ. ಇಂದು ಉತ್ಸವದ ಕೊನೆಯ ದಿನದ ಸಮಾರೋಪ ಸಮಾರಂಭ ಆಗಿದ್ದರಿಂದ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಸೇರಿದಂತೆ ಹಲವು ಕಲಾವಿದರು ನಿನ್ನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದಿನ ಅದ್ದೂರಿಯಾಗಿ ನಡೆದ ಹಂಪಿ ಉತ್ಸವಕ್ಕೆ ಹರಿದು ಬಂದ ಸ್ಯಾಂಡಲ್ವುಡ್ ದಂಡು. ವಿಜಯನಗರ ಸಾಮ್ರಾಜ್ಯದ ಗತ ವೈಭವವನ್ನು ಸಾರುವ ಹಂಪಿ ಉತ್ಸವಕ್ಕೆ ಇಂದು ತೆರೆ ಬಿದ್ದಿದೆ. ಉತ್ಸವದ ಕೊನೆ ದಿನ ಸಮಾರೋಪ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಸಮಾರಂಭಕ್ಕೆ ಸ್ಯಾಂಡಲ್ವುಡ್ನ ಕ್ಯೂಟ್ ನಟಿ ರಮ್ಯಾ ಆಗಮಿಸಿದ್ರು. ರಮ್ಯಾ ವೇದಿಕೆ ಹತ್ತುತ್ತಿದ್ದಂತೆ ಅಭಿಮಾನಿಗಳು ಶಿಳ್ಳೆ ಚಪ್ಪಾಳೆ ಹಾಕುವ ಮೂಲಕ ಕುಣಿದು ಕುಪ್ಪಳಿಸಿದ್ರು. ಅಭಿಮಾನಿಗಳ ಸಂತಸ ನೋಡಿ ಪದ್ಮಾವತಿ ಫುಲ್ ಖುಷ್ ಆದ್ರು. ವಿಕಲಚೇತನ ಅಭಿಮಾನಿ ಚಿತ್ರಕಲಾವಿದ ರಾಜು ಜೊತೆ ಫೋಟೋ ಹಾಗೂ ಸೆಲ್ಫಿ ಕ್ಲಿಕ್ಕಿಸಿಕೊಂಡರು. ಜಮೀರ್ ಅಹಮದ್ ಅವ್ರಿಗೆ ನಾನು ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನಮ್ಮ ಡಿಸಿ ಸಾಹೇಬ್ರಿಗೂ ಕೂಡ, ಯಾಕಂದ್ರೆ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಸೊ ನಾನಿನ್ನೂ ಕಾರ್ಯಕ್ರಮ ನೋಡಕ್ ಆಗಿಲ್ಲ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಐ ಲವ್ ಹಂಪಿ. ಇಟ್ಸ್ ಬ್ಯೂಟಿಫುಲ್ ಅಂಡ್ ನಾನಿಲ್ಲಿ ಶೂಟಿಂಗ್ ಕೂಡ ಮಾಡಿದೀನಿ ಮುಂಚೆ. ಈಗ ಅಫ್ಕೋರ್ಸ್ ಇಟ್ಸ್ ಯುನೆಸ್ಕೋ ಹೆರಿಟೇಜ್ ಸೈಟ್, ಸೊ ಹಾಗಾಗಿ ಯು ಕ್ಯಾನ್ ಶೂಟ್, ಬಟ್ ಇಟ್ಸ್ ಆಬ್ವಿಯಸ್ಲಿ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್ ಇನ್ ಕರ್ನಾಟಕ. ಸೊ ಐ ಲವ್ ಹಂಪಿ ಉತ್ಸವಕ್ಕೆ 3 ದಿನಗಳಲ್ಲಿ ಅಂದಾಜು 10 ಲಕ್ಷ ಜನ ಆಗಮಿಸಿದ್ದಾರೆ ಎನ್ನುವ